ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ನಾನು ನಿಮ್ಮ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು. ಈ ವರ್ಷದ ಮಕರ ರಾಶಿಯ ಏಪ್ರಿಲ್ ತಿಂಗಳಿನ ಫಲಾಫಲಗಳನ್ನು ನಾವು ನೋಡುವುದಾದರೆ, ಏಪ್ರಿಲ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಫಲಗಳು 70%. ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು ಕೂಡ ನಿಮ್ಮದಾಗಿದೆ. ಅಶುಭ ಫಲಗಳನ್ನು ಕೂಡ ಶುಭ ಮಾಡತಕ್ಕಂತಹ ಉಪಾಯವನ್ನು ನಾವು ಪರಿಹಾರಗಳ ಮೂಲಕವಾಗಿ ತಿಳ್ಕೊಳ್ಳುವುದಾದರೆ ಕೊನೆಯ ಭಾಗದಲ್ಲಿ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ಇನ್ನು ಶುಭ ಫಲಗಳ ಬಗ್ಗೆ ಗಮನವನ್ನು ವಹಿಸುವುದಾದರೆ, ಏಪ್ರಿಲ್ ತಿಂಗಳಿನ ಮಕರ ರಾಶಿಯವರ ಗ್ರಹಗತಿಗಳಿಂದ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ಅಧಿಕಾರ ವರ್ಗದವರ ಪ್ರೀತಿಗೆ ಪಾತ್ರರಾಗಿ, ಪ್ರೀತಿಯು ಲಾಭದಾಯಕವಾಗಿ ಹಣದ ಆದಾಯದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಶುಭವು ನಿಮ್ಮದಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮುಂಬಡ್ಡಿಯನ್ನು ಪಡ್ಕೊಳ್ತೀರಾ. ಶುಕ್ರ 4ನೇ ಮನೆಯ ಪ್ರವೇಶವನ್ನು ಮಾಡುವುದರಿಂದ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು, ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳ ಖರೀದಿಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಮಾಡಲು ಉತ್ತಮವಾಗಿರ್ತಕ್ಕಂತಹ ಯೋಗಗಳು ನಿಮ್ಮದಾಗಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಇದೆ. ಆದರೆ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮವೂ ಕೂಡ ನಿಮ್ಮದಾಗಿರಬೇಕು. ಆ ಮಾಡಿರ್ತಕ್ಕಂತಹ ಕಠಿಣವಾದ ಪರಿಶ್ರಮಕ್ಕೆ ಉತ್ತಮವಾದ ಲಾಭವನ್ನು ಕೊಡತಕ್ಕಂತಹ ತಿಂಗಳು ಏಪ್ರಿಲ್ ತಿಂಗಳಾಗಿದೆ. ಆದ್ದರಿಂದ ಏಕಚಿತ್ತದಿಂದ ವಿದ್ಯಾಕ್ಷೇತ್ರದಲ್ಲಿ ನೀವು ಮುಂದುವರಿಯಿರಿ. ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೇಸುಗಳು ಏಪ್ರಿಲ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಜಯಪ್ರಾಪ್ತಿ ಆಗತಕ್ಕಂತಹ ಯೋಗವು ನಿಮ್ಮದಾಗಿದೆ. ಪ್ರಯಾಣ ಮತ್ತು ಆಯಾಸವು ಮಕರ ರಾಶಿಯವರಿಗೆ ಇದ್ದರೂ ಆ ಪ್ರಯಾಣಕ್ಕೆ ಬೇಕಾಗಿರ್ತಕ್ಕಂತಹ ಪಟ್ಟಿರ್ತಕ್ಕಂತಹ ಆಯಾಸಕ್ಕೆ ಉತ್ತಮವಾಗಿರ್ತಕ್ಕಂತಹ ಲಾಭವು ನಿಮ್ಮದಾಗಿದೆ. ಆಸ್ತಿಯನ್ನು ಖರೀದಿಸುವವರು ಈ ತಿಂಗಳಿನಲ್ಲಿ ನೀವು ಪ್ರಯತ್ನ ಮಾಡಿದ್ದೇ ಆದರೆ ಬಯಸಿರ್ತಕ್ಕಂತಹ ಆಸ್ತಿಯು ನಿಮ್ಮದಾಗುತ್ತದೆ. ಮಕರ ರಾಶಿಯವರ ಏಪ್ರಿಲ್ ತಿಂಗಳಿನಲ್ಲಿ ಅವಿವಾಹಿತರು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ದೇ ಆದರೆ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ನೀವು ಹೊಂದಿ ವಿವಾಹ ಭಾಗ್ಯಾದಿಗಳು ನಿಮ್ಮದಾಗುತ್ತದೆ. ಆದರೂ 7ವರೆಯ ಶನಿಯ ಪ್ರಭಾವವು ಇನ್ನೂ ಸ್ವಲ್ಪ ನಿಮ್ಮ ರಾಶಿಯವರಿಗೆ ಇರುವುದರಿಂದ ಆ ಶನಿಯ ಆರಾಧನೆಯನ್ನು ನೀವು ಮಾಡಬೇಕಾಗಿದ್ದು, ಶನಿಗೆ ಸಂಬಂಧಿರ್ತಕ್ಕಂತಹ ದೇವಸ್ಥಾನ ಕ್ಷೇತ್ರಗಳನ್ನು ನೀವು ಭೇಟಿಯನ್ನು ಕೊಡುವಂತಹದ್ದು. ಅಶುಭ ಫಲಗಳು ಅಂತ ಏನು ಹೇಳಿದ್ದೇನೋ ಆ ಅಶುಭಗಳಿಗೆ ಪರಿಹಾರವನ್ನು ನಾವು ನೋಡಿಕೊಳ್ಳೋದಾದರೆ, ಶನಿಗೆ ಸಂಬಂಧಿರ್ತಕ್ಕಂತಹ ಎಳ್ಳಿನಿಂದ ಪಂಚಗಜ್ಜಾಯ ಅಥವಾ ಉಂಡೆಗಳನ್ನು ಮಾಡಿ ಭಕ್ತರಿಗೆ ನಾವು ಪ್ರಸಾದ ಹಂಚುವುದರಿಂದ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಬರುವುದರಿಂದ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಇದ್ದಿರ್ತಕ್ಕಂತಹ ಕಲಹಾದಿ ಅಶುಭ ಫಲಗಳು ಕೂಡ ಶುಭವಾಗಿ ನಿಮಗೆ ಉತ್ತಮ ಫಲಗಳನ್ನು ನೀಡುತ್ತದೆ. ಇನ್ನು ತಾರೀಖುಗಳ ಬಗ್ಗೆ ನೋಡುವುದಾದರೆ, ಶುಭಪ್ರದ ತಾರೀಕು 3, 13, 17, 25ನೇ ತಾರೀಕುಗಳು ಶುಭಪ್ರದವಾಗಿದೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಇಲ್ಲ ಯಾವುದಾದರೂ ಒಂದು ಕೆಲಸಗಳನ್ನು ಉದ್ಯೋಗಗಳನ್ನು ಆರಂಭವನ್ನು ಮಾಡಬೇಕು ಅಂತ ಬಯಸಿದವರು ನಾನು ಹೇಳಿರ್ತಕ್ಕಂತಹ ಈ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿ ಉತ್ತಮವಾದ ಫಲ ನಿಮ್ಮದಾಗುತ್ತದೆ. ಇನ್ನು ವರ್ಣದ ಬಗ್ಗೆ, ಬಣ್ಣದ ಬಗ್ಗೆ ನಾವು ನೋಡುವುದಾದರೆ, ಮಕರ ಅಧಿಪತಿ ಶನಿ ಆದ್ದರಿಂದ ನೀಲವಾಗಿರ್ತಕ್ಕಂತಹ ಬಣ್ಣ, ಬಿಳಿ ಮಿಶ್ರವಾಗಿರ್ತಕ್ಕಂತಹ ನೀಲ ಬಣ್ಣ, ಅದೇ ರೀತಿಯಾಗಿ ಕಪ್ಪು ಬಣ್ಣ, ಅದೇ ರೀತಿಯಾಗಿ ಶುಭ್ರ ವರ್ಣಗಳು ನಿಮಗೆ ಉತ್ತಮವಾಗಿರ್ತಕ್ಕಂತಹ ವರ್ಣಗಳ ಆಗಿದೆ. ಇನ್ನೂ ಆಳವಾಗಿರ್ತಕ್ಕಂತಹ ಫಲಗಳನ್ನು ನೀವು ತಿಳ್ಕೊಳ್ಳಬೇಕಾದರೆ, ನಿಖರವಾದ ಫಲಶ್ರುತಿಯನ್ನು ನೀವು ತಿಳ್ಕೊಳ್ಳಬೇಕಾದರೆ ಜಾತಕವನ್ನು ಜ್ಯೋತಿಷ್ಕರಲ್ಲಿ ತೋರಿಸಿಕೊಂಡು ನವಾಂಶ ಮತ್ತು ದಶಾಭುಕ್ತಿಗಳ ಆಲೋಚನೆಯಿಂದ ಫಲಗಳನ್ನು ಉತ್ತಮವಾಗಿ ತಿಳ್ಕೊಳ್ಳಬಹುದು, ಅನುಭವಕ್ಕೂ ಕೂಡ ತರ್ಕೊಳ್ಳಬಹುದು. ಆದ್ದರಿಂದ 70% ಶುಭ ಫಲಗಳು ಅತಿಶಯವಾಗಿ ನಿಮ್ಮದಾಗಿ, 30% ಇರತಕ್ಕಂತಹ ಅಶುಭವೂ ಕೂಡ ಶುಭವಾಗಿ ನಿಮಗೆ ಫಲಗಳನ್ನು ಕೊಟ್ಟು ದೇವರ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.